Today, continuation with last class, 11th question. Given the set A equals 1, 2, 3, B equals 3, 4 and C equals 4, 5, 6, then A union of B intersection C is option A 3, option B 1, 2, 3, 4, option C 1, 2, 4, 5, option D 1, 2, 3, 4, 5, 6. ಏನು ಫೈಂಡ್ ಮಾಡಬೇಕು ಅಂದ್ರೆ A ಯೂನಿಯನ್ B ಇಂಟರ್ಸೆಕ್ಷನ್ C ನ ಫೈಂಡ್ ಮಾಡಬೇಕು. B ಇಂಟರ್ಸೆಕ್ಷನ್ C ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ಇರೋದು. ಕಾಮನ್ ಅಂದ್ರೆ ಯಾವುದು? 4 ಇದೆ. ಹಾಗಾಗಿ B ಇಂಟರ್ಸೆಕ್ಷನ್ C ಏನು 4 ಆಯ್ತು. ನೆಕ್ಸ್ಟ್ A ಯೂನಿಯನ್ B ಇಂಟರ್ಸೆಕ್ಷನ್ C ಬೇಕು ನಮಗೆ. A ಏನಿದೆ 1, 2, 3 ಯೂನಿಯನ್ B ಇಂಟರ್ಸೆಕ್ಷನ್ C ಏನು ಬಂದಿದೆ 4 ಬಂದಿದೆ. ಎರಡು ಯೂನಿಯನ್ ಮಾಡಿದ್ರೆ ಏನು ಸಿಗುತ್ತೆ 1, 2, 3, 4 1, 2, 3, 4 answer is option B. Next question, if A and B are two sets, then A intersection A union B is equal to option A, option B, option C, empty set, option D, A intersection B. ನೋಡಿ ಈಗ A intersection A union B ಬೇಕು. ಇದು A, ಇದು B, A ಯೂನಿಯನ್ B. A ಯೂನಿಯನ್ B ಅಂದ್ರೆ ಇಷ್ಟು ರೀಜನ್ ನಾವು A ಯೂನಿಯನ್ B ಅಂತ ಕರಿತೀವಿ. ಕರೆಕ್ಟಾ? ನೆಕ್ಸ್ಟ್ A ಇಂಟರ್ಸೆಕ್ಷನ್ ಇದು A ಇಂಟರ್ಸೆಕ್ಷನ್ A ಯೂನಿಯನ್ B ಇದನ್ನು ಮತ್ತೆ ಏನನ್ನು ಇಂಟರ್ಸೆಕ್ಷನ್ ಮಾಡಿದ್ರೆ ಕಾಮನ್ ರೀಜನ್ ಏನಾಗುತ್ತೆ ನೋಡಿ. ಇದು A ಆಯ್ತು, ಇನ್ನೊಂದು A ಯೂನಿಯನ್ B ಆಯ್ತು. ಹಾಗಾದ್ಮೇಲೆ ಈ ರೀಜನ್ ಏನಾಯ್ತು ಕಾಮನ್ ಆಯ್ತು. ಹಾಗಾದ್ಮೇಲೆ A ಇಂಟರ್ಸೆಕ್ಷನ್ A ಯೂನಿಯನ್ B ಅದರ ಆನ್ಸರ್ ಏನಾಗ್ತದೆ ಆಪ್ಷನ್ A ಆಗ್ತದೆ. ನಮಗೆ A ಸೆಟ್ ಮಾತ್ರ ಸಿಗುತ್ತೆ. ಅರ್ಥ ಆಗಿದೆಯಾ? ಕೆಳಗೆ ಕೊಟ್ಟಿದ್ದೀವಿ A ಇಂಟರ್ಸೆಕ್ಷನ್ A ಯೂನಿಯನ್ B. A ಯೂನಿಯನ್ B ಅಂದ್ರೆ ಈ ರೀಜನ್ ಪೂರ್ತಿ A ಸೆಟ್ ಆಗುತ್ತೆ, B ಸೆಟ್. ಇಷ್ಟು ನಾವು ಏನ ಕರಿತೀವಿ A ಯೂನಿಯನ್ B ಅಂತ ಕರಿತೀವಿ. A ಇಂಟರ್ಸೆಕ್ಷನ್ ಬೇಕು, ಇದು A, ಇನ್ನೊಂದು A ಇಂಟರ್ಸೆಕ್ಷನ್ B. ಹಾಗಾದ್ರೆ ಎರಡು ಇಂಟರ್ಸೆಕ್ಷನ್ ಯಾವ್ದು ಕಾಮನ್ ಯಾವ್ದಾಯ್ತು ಸೆಟ್ A ಆಯ್ತು. ಅವರ ಆಪ್ಷನ್ ಏನಾಗುತ್ತೆ ಆಪ್ಷನ್ A. ನೆಕ್ಸ್ಟ್ ಬಂದ್ರೆ 13th question, if A and B are two sets, then A union A intersection B is equal to set. ಇದು A, ಇದು B ಅಂತ ಅಂದ್ರೆ ಏನ್ ಕೊಟ್ಟಿದ್ದಾರೆ A ಯೂನಿಯನ್ A ಇಂಟರ್ಸೆಕ್ಷನ್ B ಬೇಕು. A ಇಂಟರ್ಸೆಕ್ಷನ್ B ಅಂದ್ರೆ ಈ ರೀಜನ್ ಆಯ್ತು. ಕರೆಕ್ಟಾ? A ಇಂಟರ್ಸೆಕ್ಷನ್ B. A ಮತ್ತೆ A ಇಂಟರ್ಸೆಕ್ಷನ್ B, A ಮತ್ತೆ A ಇಂಟರ್ಸೆಕ್ಷನ್ B ಎರಡನ್ನು ಯೂನಿಯನ್ ಮಾಡಿದ್ರೆ ಏನು ಸಿಗುತ್ತೆ? ನನಗೆ ಏನೇ ಸಿಗುತ್ತೆ A ಯೂನಿಯನ್ A ಇಂಟರ್ಸೆಕ್ಷನ್ B ಅಂದ್ರೆ A ಮತ್ತೆ A ಇಂಟರ್ಸೆಕ್ಷನ್ B ಎರಡು ಏನಾಯ್ತು ಅಂದ್ರೆ ಎರಡು ಯೂನಿಯನ್ ಮಾಡಿದ್ರೆ ಪುನಃ ನನಗೆ A ಸೆಟ್ ಸಿಗುತ್ತೆ. ಆಪ್ಷನ್ ಈಸ್ A, ಆನ್ಸರ್ A. ನೆಕ್ಸ್ಟ್ 14th question, let A and B be two sets such that A union B is equal to A, then A intersection B is equal to
A and B ಸೆಟ್ ಅಂದ್ರೆ such that A union B is equal to A ಅಂತ. ಈಗ A ಸೆಟ್ ನ 1 2 3 ತಗೊಳ್ಳಿ, B ಸೆಟ್ ನ 1 2 ತಗೊಂಡ್ರೆ A ಯೂನಿಯನ್ B ಏನಾಯ್ತು 1 2 3 ಅರ್ಥ ಆಯ್ತಾ? ಇದು ಏನು ಬಂದಂಗೆ ಈಗ ಪುನಃ ಏನೇನಾಯ್ತು ಹಾಗಾದ್ಮೇಲೆ A ಮತ್ತೆ B ತಗೊಂಡಾಗ ನಿಮಗೆ A ಯೂನಿಯನ್ B ಏನು ಬರುತ್ತೆ ನಿಮಗೆ ಪುನಃ ಏನೇ ಸಿಗ್ತದೆ. ಏನು ಕೇಳಿದ್ದಾರೆ ದೆನ್ ಈ ಕಂಡೀಷನ್ ಇಟ್ಕೊಂಡು ನಾನು A ಇಂಟರ್ಸೆಕ್ಷನ್ B ಏನಾದ್ರೆ ಫೈಂಡ್ ಮಾಡಬೇಕು. ಈ ಎಕ್ಸಾಂಪಲ್ಸ್ ನ ತಗೊಂಡ್ರೆ ಈ ಸೆಟ್ ನ ತಗೊಂಡ್ರೆ ಈ ಕೊಟ್ಟಿರೋ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ? ಆಗುತ್ತೆ. ಹಾಗಾದ್ರೆ ಇದನ್ನೇ ಇಟ್ಕೊಂಡು ನೆಕ್ಸ್ಟ್ ಅದೇನು ಕೇಳಿದ್ರೆ ಅಂತ ಫೈಂಡ್ ಮಾಡಿ. A ಇಂಟರ್ಸೆಕ್ಷನ್ B, A ಇಂಟರ್ಸೆಕ್ಷನ್ B, A ಏನು 1 2 3 ಇಂಟರ್ಸೆಕ್ಷನ್ B ಏನು 1 2, ಆಗ ಕಾಮನ್ ಏನಾಯ್ತು 1 2 ಆಯ್ತು. ಓಕೆ, ಇಂಟರ್ಸೆಕ್ಷನ್ ಕೇಳಿದ್ರು 1 2 ಅಂದ್ರೆ ಯಾವ ಸೆಟ್ B ಸೆಟ್. ಆದ್ಮೇಲೆ A ಇಂಟರ್ಸೆಕ್ಷನ್ B ಏನಾಯ್ತು B ಆಯ್ತು. ಯಾವಾಗ A ಯೂನಿಯನ್ B A ಆದ್ರೆ A ಇಂಟರ್ಸೆಕ್ಷನ್ B ಏನಾಗುತ್ತೆ B ಆಗುತ್ತೆ. ಆರ್ ಆಪ್ಷನ್ ಏನು ಆಪ್ಷನ್ B B ಸೆಟ್. ನೆಕ್ಸ್ಟ್ ಕ್ವೆಶ್ಚನ್ 15th one. If A and B are two sets, then A minus B, A ನೋಡಿ A minus B ಇದು A ಮೈನಸ್ B ಅಂದ್ರೆ A B ನ ಮೈನಸ್ ಮಾಡಿದ್ರೆ ಈ ರೀಜನ್ ಏನಾಗುತ್ತೆ A minus B ಆಯ್ತು. ಕರೆಕ್ಟಾ? ನೆಕ್ಸ್ಟ್ B minus A, B ಸೆಟ್ ಅಲ್ಲಿ A ಸೆಟ್ ನ ಮೈನಸ್ ಮಾಡಿದ್ರೆ ಆಗ ನನಗೆ ಈ ರೀಜನ್ ಏನಾಯ್ತು B minus A ಆಯ್ತು. ನೆಕ್ಸ್ಟ್ ಇನ್ನೊಂದು ಏನಿದೆ A ಇಂಟರ್ಸೆಕ್ಷನ್ B, A ಇಂಟರ್ಸೆಕ್ಷನ್ B ಅಂದ್ರೆ ಇದು. ಕರೆಕ್ಟಾ? ಈಗ ನೋಡಿ ಈಗ A minus B ಯೂನಿಯನ್ B minus A, A minus B ಯೂನಿಯನ್ B minus A. ಕರೆಕ್ಟಾ? ಏನು ಯೂನಿಯನ್ ಮಾಡ ನಾನು ಏನು ಶೇಡ್ ಮಾಡಿ ಆ ಶೇಡ್ ರೀಜನ್ ಸಿಗುತ್ತೆ. ನೆಕ್ಸ್ಟ್ ಈ ಶೇಡ್ ರೀಜನ್ ತಗೊಂಡು ಯೂನಿಯನ್ A ಇಂಟರ್ಸೆಕ್ಷನ್ B, ಯಾವುದು A ಇಂಟರ್ಸೆಕ್ಷನ್ B ಇದು ಇವೆರಡು ಜೊತೆಗೆ ಯೂನಿಯನ್ ಮಾಡಿ, ಯೂನಿಯನ್ ಇದನ್ನು ಶೇಡ್ ಮಾಡಿ. ಕರೆಕ್ಟಾ? ಆಗ ಮುಗಿಯೋದೇನು A minus B ಮತ್ತೆ B minus A ಎರಡು ಯೂನಿಯನ್ ಮಾಡಿದ್ದೀರಾ, ಅವಾಗ ನಮಗೆ ಈ ರೀಜನ್ ಸಿಕ್ತು. ಈ ರೀಜನ್ ಸಿಕ್ತು ನಮಗೆ. ನೆಕ್ಸ್ಟ್ ಅದ್ರ ಜೊತೆಗೆ A ಇಂಟರ್ಸೆಕ್ಷನ್ B ನ ಯೂನಿಯನ್ ಮಾಡ್ತೀರಾ, ಅಂದ್ರೆ ಇದನ್ನ ಯೂನಿಯನ್ ಮಾಡ್ತೀರಾ, ಇದನ್ನ ಯೂನಿಯನ್ ಅಂದ್ರೆ ಇದ್ರ ಜೊತೆಗೆ ಇದನ್ನು ಸೇರಿಸ್ತೀರಾ. ಹಾಗಾಗಿ ನಮಗೆ ಉಳಿಯೋದೇನಾಗುತ್ತೆ ಇಷ್ಟು ಸೆಟ್ಟು ಉಳಿಯುತ್ತೆ. ಈಗ ಶೇಡ್ ಮಾಡಿದ್ದೇನು A ಮತ್ತೆ B ಎರಡು ಸೆಟ್ಟು ಪೂರ್ತಿ ಆಗಾದ್ಮೇಲೆ ನಾ ಈ ರೀಜನ್ ಏನು ತಗೋದಿಲ್ಲ, ಏನ್ ಶೇಡ್ ಮಾಡಿ ಅದೇನು ತಗೋದು ಮೂರು ಸೆಟ್ಸ್ ಏನಾಗುತ್ತೆ ಪೂರ್ತಿ ಶೇಡ್ ಮಾಡಿ ರೀಜನ್ A ಯೂನಿಯನ್ B ಆಗುತ್ತಾ? ಅರ್ಥ ಆಯ್ತಾ? A ಸೆಟ್ಟು ಇದು B ಸೆಟ್ಟು, ಈ ರೀಜನ್ ನಾನು A ಮೈನಸ್ B ಅಂತ ತಗೊಂಡಿದ್ವಿ. ತಗೊಂಡಿದ್ ಮೀನ್ಸ್ ಅದೇ A ಸೆಟ್ ಅಲ್ಲಿ B ನ ಮೈನಸ್ ಮಾಡಿದಾಗ ಇದು ನನಗೆ A ಮೈನಸ್ B ಆಗುತ್ತೆ. B ಸೆಟ್ ಅಲ್ಲಿ A ಪಾರ್ಟ್ ನ ಮೈನಸ್ ಮಾಡಿದಾಗ B ಮೈನಸ್ A ಸಿಗುತ್ತೆ. ಅದೇ ತರನೇ ಇದು A ಇಂಟರ್ಸೆಕ್ಷನ್ B ಆಗುತ್ತೆ. ಈ ಮೂರನ್ನು ಯೂನಿಯನ್ ಮಾಡಿದ್ರೆ ನನಗೆ A ಯೂನಿಯನ್ B ಸಿಗುತ್ತೆ. ಆನ್ಸರ್ ಏನಾಗುತ್ತೆ A ಯೂನಿಯನ್ B, ಆಪ್ಷನ್ B A ಯೂನಿಯನ್ B. ನೆಕ್ಸ್ಟ್ ಕ್ವೆಶ್ಚನ್, if A and B are finite sets and A is a subset of B, then option A n of A intersection B is equal to n of B. Option B n of A union B is equal to n of A. Option C n of A union B is equal to n of A. Option D n of A intersection B is equal to 0. Example ತೋರಿ A is a subset of B ಅನ್ನು ಕೊಟ್ಟಿದ್ದಾರೆ. A is equal to 1 2 3, B is equal to 1 2 3 4,
ಎ ಇಸ್ ಸಬ್ಸೆಟ್ ಆಫ್ ಬಿ ನಾ ಆಗುತ್ತೆ. ಹಾಗಾದ್ಮೇಲೆ ಎ ಯೂನಿಯನ್ ಬಿ ಮಾಡಿದ್ರೆ ಎರಡು ಯೂನಿಯನ್ ಮಾಡಿದ್ರೆ ಏನು ಸಿಗುತ್ತೆ 1 2 3 4 ಅಂದ್ರೆ ಬಿ ಬರುತ್ತೆ ಕರೆಕ್ಟ್ ತಾನೆ. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಬಿ ಮಾಡಿ ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ರೆ ಏನು ಸಿಗುತ್ತೆ 1 2 3 ಇಷ್ಟು ಮಾತ್ರ ಸಿಗುತ್ತೆ. 1 2 3 ನನಗೆ ಏನೋ ಎ ಯೂನಿಯನ್ ಬಿ ಮಾಡಿದ್ರೆ ನನಗೆ ಬಿ ಸಿಗುತ್ತೆ. ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ರೆ ನನಗೆ ಎ ಸಿಗುತ್ತೆ. ಇಲ್ಲಿ ನೋಡಿ ಕೊಟ್ಟಿರೋ ಕಂಡೀಷನ್ ಪ್ರಕಾರ ಎಕ್ಸಾಂಪಲ್ಸ್ ತಗೋಬೇಕು. ಯಾರು ಎಕ್ಸಾಂಪಲ್ಸ್ ಆಗಲ್ಲ. ಎಕ್ಸಾಂಪಲ್ಸ್ ಏನು ಕೊಟ್ಟಿದ್ದೀರಿ ಎಕ್ಸಾಂಪಲ್ಸ್ ಏನು ಕೊಟ್ಟಿದ್ದೀರಾ ಕಂಡೀಷನ್ ಕೊಟ್ಟಿದ್ದಾರೆ ಎ ಇಸ್ ಸಬ್ಸೆಟ್ ಆಫ್ ಬಿ. ಅದಕ್ಕೆ ನಾನು ಎ ನ 1 2 ತಗೊಂಡಿದ್ದೀನಿ ಬಿ ನ 1 2 3 4. ಹಾಗಾದ್ರೆ ಎ ಇಸ್ ಎ ಸಬ್ಸೆಟ್ ಆಫ್ ಬಿ. ಎಲಿಮೆಂಟ್ಸ್ ಏನಿದೆ ಬಿ ಏನಿದೆ ಹಾಗಾದ್ರೆ ಎ ಇಸ್ ಸಬ್ಸೆಟ್ ಆಫ್ ಬಿ. ಎ ಯೂನಿಯನ್ ಬಿ ಮಾಡಿದ್ರೆ ನನಗೆ ಎರಡು ಯೂನಿಯನ್ ಮಾಡಿ ಸಿಗುತ್ತೆ 1 2 3 4. 1 2 3 4 ಅಂದ್ರೆ ಬಿ. ಎ ಯೂನಿಯನ್ ಬಿ ಮಾಡೋರಿಗೆ ಬಿ ಸಿಗುತ್ತೆ. ಎ ಇಂಟರ್ಸೆಕ್ಷನ್ ಬಿ ಎ ಮತ್ತೆ ಬಿ ನ ಇಂಟರ್ಸೆಕ್ಷನ್ ಮಾಡಿ. ಇಂಟರ್ಸೆಕ್ಷನ್ ಕಾಮನ್ ಇರೋದೇನು 1 2 3 ಅಷ್ಟೇ. 1 2 3 ಸೆಟ್ ಆಗುತ್ತೆ ಎ ಇಂಟರ್ಸೆಕ್ಷನ್ ಬಿ ಮಾಡೋರಿಗೆ ಏನು ಸಿಗುತ್ತೆ ಎ ಸಿಗುತ್ತೆ. ಇದೇನು ಫೈಂಡ್ ಮಾಡಬೇಕು ಎ ಬಿ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಫೈಂಡ್ ಮಾಡಬೇಕು. ನೋಡಿ ಫಸ್ಟ್ ಕಂಡೀಷನ್ ಕೊಟ್ಟಿದೆ n of a intersection b is equal to n of b. n of a intersection b is equal to ಏನು b. ಇಲ್ಲಿ ಕಂಡೀಷನ್ ಇಂದ ನೋಡಬಹುದು ನಾವು n of a union b is equal to n of b. ಎರಡು ಈಕ್ವಲ್ ಅಂತ ಅಂದಮೇಲೆ ಇಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೋ ಇದರಲ್ಲಿ ನಮಗೆ ಅಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ ಕರೆಕ್ಟ್ ತಾನೆ. ಎರಡು ಈಕ್ವಲ್ ಕಂಡೀಷನ್ ಈಕ್ವಲ್ ಇದೆ. ಹಾಗಾದ್ರೆ ಈ ಎ ಯೂನಿಯನ್ ಬಿ ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೋ ಬಿ ಅನ್ನೋ ಸೆಟ್ ಅಲ್ಲೂ ಅಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಹಾಗಾದ್ರೆ n of a union b is equal to ಏನಾಯ್ತು n of b ಬರಿಬಹುದು. ಅದೇ ತರ ಇದನ್ನ n of a u intersection b is equal to n of a ಅಂತ ಬರಿಬಹುದು. ಇವೆರಡು ಈಕ್ವಲ್ ಅಂದಮೇಲೆ ಇದರ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರುತ್ತೋ a ನ ಸೆಟ್ ಅಲ್ಲೂ ಅಷ್ಟೇ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ನೋಡಿ ಚೆಕ್ ಮಾಡಿ ಕಂಡೀಷನ್. ಫಸ್ಟ್ ಕಂಡೀಷನ್ ಆಗುತ್ತಾ n of a intersection b is equal to n of b ಇದೆ n of a ಇದೆ ಫಸ್ಟ್ ಕಂಡೀಷನ್ ಆಗಲ್ಲ. ಸೆಕೆಂಡ್ ಕಂಡೀಷನ್ ನೋಡಿ n of a union b is equal to n of b ಕಂಡೀಷನ್ ಸಾಧ್ಯ ಆಗುತ್ತೆ. ಅದರ ಆಪ್ಷನ್ ಏನಾಯ್ತು ಆಪ್ಷನ್ ಬಿ. ನೆಕ್ಸ್ಟ್ ಸಿ ನ ಬೇಕಾದ್ರೆ ಚೆಕ್ ಮಾಡಿ n of a union b is equal to n of a ಇದೆ ನನಗೆ ಏನು ಬರುತ್ತೆ n of b ಬರುತ್ತೆ. ಇದು ಸ್ಯಾಟಿಸ್ಫೈ ಆಗಲ್ಲ. ಫೋರ್ತ್ ಕಂಡೀಷನ್ ತಗೊಂಡ್ರು ಅಷ್ಟೇ 0 ಬರಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಆಪ್ಷನ್ ಏನು ಬಿ. ನೆಕ್ಸ್ಟ್ ಕ್ವೆಶ್ಚನ್ ಇಫ್ a and b are two sets such that n of a is equal to 10 n of b is equal to 5 then the minimum number of elements in a union b minimum number of elements in a union b ಫೈಂಡ್ ಮಾಡಬೇಕು. ಇಲ್ಲಿ ಒಂದು ನೋಟ್ ಇದೆ. ಇದಕ್ಕೆ ನೋಟ್ ಏನು ಹೇಳುತ್ತೆ ಅಂದ್ರೆ minimum number of A union B is equal to maximum of n of A comma n of B. ಇದೊಂದು ಕಂಡೀಷನ್. ಇದು ಅದೇ ಮಿನಿಮಮ್ ತರ ಕೇಳಿದ್ರು. ಇಲ್ಲಿ ನೋಡಿ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಆಫ್ n of a ಮತ್ತೆ n of b ಗೆ ಮ್ಯಾಕ್ಸಿಮಮ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಆಫ್ n of a ಎಷ್ಟು ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ. n of b ಎಷ್ಟು ಕೊಟ್ಟಿದ್ದಾರೆ 5 ಕೊಟ್ಟಿದ್ದಾರೆ. 10 ಮತ್ತೆ 5 ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಯಾವುದು 10. ಹಾಗಾದ್ರೆ ನನ್ನ ಆನ್ಸರ್ ಏನು 10 ಆಪ್ಷನ್ ಸಿ. A and B are two sets then n of A intersection B is if A is a subset of B and A and B are mutually disjoint. ಇದೇನು ಕೊಟ್ಟಿದ್ದಾರೆ ಏನು ಫೈಂಡ್ ಮಾಡಬೇಕು ಅಂದ್ರೆ A and B ಟೂ ಸೆಟ್ಸ್ ಗಳನ್ನ ತಗೋತೀರಾ n of A intersection B ಏನು ಬರ್ತದೆ ಅಂತ ಫೈಂಡ್ ಮಾಡಬೇಕು. ಎರಡು ಕಂಡೀಷನ್ ಕೊಟ್ಟಿದ್ದಾರೆ. ಎರಡು ಕಂಡೀಷನ್ ಯಾವ್ದು ಅಂದ್ರೆ if A is a subset of B ಆಗಿರಬೇಕಂತೆ ಅಂದ್ರೆ ತಗೊಳ್ಳೋ ಎರಡು ಸೆಟ್ ಫಸ್ಟ್ ಕಂಡೀಷನ್ ಏನಿದೆ A is a subset of B ಆಗಿರಬೇಕು. ಸೆಕೆಂಡ್ ಕಂಡೀಷನ್ ಏನಿದೆ A and B are mutually disjoint ಅಂತ ಹೇಳಿದ್ದಾರೆ. ನೋಡಿ A and B ಸೆಟ್ ಆಯ್ತಾ
ಫಸ್ಟ್ ಕಂಡೀಷನ್ ಹೇಳಿದ್ದಾರೆ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳಿದ್ದಾರೆ. ಎ ಇಸ್ ಎ ಸಬ್ಸೆಟ್ ಆಫ್ ಬಿ. ಎ ಇಸ್ ಈಕ್ವಲ್ ಟು 1 2, ಬಿ ಇಸ್ ಈಕ್ವಲ್ ಟು 1 2 3. ಎ ಸಬ್ಸೆಟ್ ಆಫ್ ಬಿ ನಾ ಆಗುತ್ತಾ? ಈ ಕಂಡೀಷನ್ ಅಲ್ಲಿ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಲಾಸ್ಟ್ ಅಂತ ಹೇಳಿದೆ. ಎ ಯೂನಿಯನ್ ಬಿ ಮಾಡಿದ್ರೆ ಏನು ಬರುತ್ತೆ? ಎ ಮತ್ತೆ ಬಿ ನ ಯೂನಿಯನ್ ಮಾಡಿದ್ರೆ ಏನು ಬರುತ್ತೆ? ಸಾರಿ, ಎ ಮತ್ತೆ ಬಿ ನ ಇಂಟರ್ಸೆಕ್ಷನ್ ಮಾಡಿದ್ರೆ ಏನು ಬರುತ್ತೆ? ನನಗೆ ಪುನಃ ಏನೇ ಬರುತ್ತೆ. ಎ ಯೂನಿಯನ್ ಬಿ ಮಾಡಿದ್ರೆ ಏನು ಬರುತ್ತೆ? 1 2 1 2 3 ಎರಡನ್ನು ಯೂನಿಯನ್ ಮಾಡಿ ಏನು ಬರುತ್ತೆ? ಬಿ ಬರುತ್ತೆ. ಹಾಗಾದ್ರೆ ಕೇಳಿರೋದೇನು? ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಇಲ್ಲೇ ಇದೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಏನು? ಎನ್ ಆಫ್ ಎ ಆಯಿತು. ಆದ್ಮೇಲೆ ಸಬ್ಸೆಟ್ ಆಗಿದ್ದಾಗ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಏನು ಬರುತ್ತೆ ಅಂದರೆ ಎನ್ ಆಫ್ ಎ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನಿದ್ದಾನೆ? ಇಫ್ ಎ ಅಂಡ್ ಬಿ ಆರ್ ಮ್ಯೂಚುಯಲಿ ಡಿಸ್ಜಾಯಿಂಟ್. ಮ್ಯೂಚುಯಲ್ ಡಿಸ್ಜಾಯಿಂಟ್ ಅಂದ್ರೆ ಏನು? ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಎಂಟಿ. ಹೇಳ್ತಾನೆ ಮ್ಯೂಚುಯಲಿ ಡಿಸ್ಜಾಯಿಂಟ್ ಗೆ ಕಂಡೀಷನ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಎಂಟಿ. ಎಂಟಿ ಸೆಟ್ ಅಂದ್ಮೇಲೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಎಂಟಿ ಸೆಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ? 0. ಹಾಗಾದ್ಮೇಲೆ ಎನ್ ಆಫ್ ಎ ಮತ್ತೆ 0 ಆನ್ಸರ್ ಆಗ್ತದೆ ಎರಡು ಕಂಡೀಷನ್. ಆಪ್ಷನ್ ನೋಡಿ ಯಾವ್ದಿದೆ? ಎನ್ ಆಫ್ ಎ, 0. ಎನ್ ಆಫ್ ಎ, 0 ಅಂದ್ರೆ ಆಪ್ಷನ್ ಎ. ನೆಕ್ಸ್ಟ್ ಕಾಲಮ್ if n a is equal to a into n such that n belongs to natural number, then n of n4 intersection n6 is equal to n4 intersection n6 is equal to option A n4, option B n24, option C n12, option D n6. ನೀವು ಫಸ್ಟ್ ಸೆಟ್ ನ ಬಿಲ್ಡ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಎನ್ ಆಫ್ ಎ ಅಂದ್ರೇನು? ಎ ಇಂಟು ಎನ್ ಕಾಮ ಎನ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎನ್. ಇದು ಮೀನಿಂಗ್ ಏನು ಅಂದ್ರೆ n1 ಎ ಗೆ 1 ಕೊಟ್ರೆ ಅಪ್ಲೈ ಮಾಡ್ಕೊಂಡು ಹೋಗ್ತೀರಾ. ಎ ಗೆ 1 ಕೊಟ್ಟಿದ್ದೀರಾ, ಎನ್ ಏನ್ ಹೇಳಿದಾನೆ? ನ್ಯಾಚುರಲ್ ನಂಬರ್ಸ್ ಹೇಳಿದಾನೆ. ಅಂದ್ರೆ ಎನ್ ಅಂದ್ರೆ ನ್ಯಾಚುರಲ್ ನಂಬರ್ಸ್, ಎ ಅಂದ್ರೆ ಕಾಮನ್ ನಂಬರ್. ಅರ್ಥ ಆಯ್ತಾ? ಇದನ್ನ ನ್ಯಾಚುರಲ್ ನಂಬರ್ಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೋಗ್ಬೇಕು. ಮಲ್ಟಿಪ್ಲಿಕೇಶನ್ ಕೊಟ್ಟಿರೋದಿಲ್ಲ, ಇಂಟು ಮಾಡ್ಕೊಂಡು ಹೋಗ್ತೀರಾ. ಆಮೇಲೆ ಎ 1 ತೊಗೊಂಡ್ಮೇಲೆ ನ್ಯಾಚುರಲ್ ನಂಬರ್ಸ್ ಯಾವುದು? 1 2 3 4 5 6. 1 into 1 1. ನೆಕ್ಸ್ಟ್ 1 into 2 2. 1 into 3 3 4 so on. ಇದು n1 ಆಯ್ತು. ಅದೇ ತರ n2 ಏನಾಗುತ್ತೆ? 2. ಏನೇನು? 2. ಏನಾದ್ರೇನು? ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ಗೆ 2 ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೋಗಿ. 2 1 ದ 2, 2 2 ದ 4 6 8 12 sorry 10 12 14 so on. ಅರ್ಥ ಆಯ್ತಾ? ಅದೇ ತರನೇ ಈ ಕ್ವೆಶ್ಚನ್ ಕೊಟ್ಟಿರೋದೇನು? n4 ಮತ್ತೆ n6. n4 ಏನಾಗುತ್ತೆ? 4 ನ ನ್ಯಾಚುರಲ್ ನಂಬರ್ಗೆ ಮಲ್ಟಿಪ್ಲೈ ಮಾಡ್ಕೊಂಡು ಹೋದ್ರೆ 4 8 12 16 20 24 28 32 so on. ಅದೇ ತರ n6 ಅಂದ್ರೆ 6 ನ ನ್ಯಾಚುರಲ್ ನಂಬರ್ಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೋಗಿ. 6 12 18 24 30 36 so on. Next here n of n4 intersection n6 ಇವೆರಡನ್ನು ಇಂಟರ್ಸೆಕ್ಷನ್ ಮಾಡಿ. n4 intersection n6 ಇಂಟರ್ಸೆಕ್ಷನ್ ಏನು? ಕಾಮನ್ ಆಗಿರೋದು. ಕಾಮನ್ ಚೆಕ್ ಮಾಡ್ಕೊಂಡು ಹೋಗಪ್ಪ. 4 ಆಗಲ್ಲ, 12 ಇಲ್ಲ, ನೆಕ್ಸ್ಟ್ 8 ಇಲ್ಲ, 12 ಇದೆ, 12 ನೆಕ್ಸ್ಟ್ ಅದಾದ್ಮೇಲೆ 16 ಇಲ್ಲ, 20 ಇಲ್ಲ, ನೆಕ್ಸ್ಟ್ 24 ಇದೆ. ಇಲ್ಲ ನೋಡಿ, ಎರಡು ನಂಬರ್ ಬಂದ ಎಷ್ಟು ಗೊತ್ತಾಯ್ತು ನಿಮಗೆ? 12 24. ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ? 36 ನೆಕ್ಸ್ಟ್ 48 ನೆಕ್ಸ್ಟ್ 60 so on. ಯಾವ ತರ ನಂಬರ್ಸ್ ಆಯ್ತು? ಮಲ್ಟಿಪಲ್ ಆಫ್ ನ್ಯಾಚುರಲ್ ನಂಬರ್ಸ್ಗೆ
12ನ ಮಲ್ಟಿಪಲ್ ಮಾಡಿದ್ರೆ ನಿಮಗೆ ಈ ಸೀರೀಸ್ ಸಿಗುತ್ತೆ. ಆಮೇಲೆ ಆನ್ಸರ್ ಏನಾಯಿತು n 12. ಆಪ್ಷನ್ ಬಂದರೆ ಆಪ್ಷನ್ ಸಿ. ಅರ್ಥ ಆಗಿದೆಯಾ? ಇಲ್ಲಿ ಎನ್ ಎ ಇಂಟು ಎನ್ ಅಂತ ಕೊಟ್ಟಿದ್ದಾರೆ. ಎ ಇಂಟು ಎನ್, ಎ ಇಲ್ಲಿ ತಗೊಳ್ಳೋ ನಂಬರು, ಎನ್ ಅಲ್ಲೇ ನ್ಯಾಚುರಲ್ ನಂಬರ್ಸು. ಅದೇ ಥರ ಎನ್ 1ಗೆ ಎಗೆ 1 ಕೊಟ್ಟರೆ ಎನ್ ನ್ಯಾಚುರಲ್ ನಂಬರ್ಸ್ಗೆ 1ನ ಮಲ್ಟಿಪ್ಲೈ ಮಾಡ್ಕೊಂಡು ಈ ಎನ್ 1 ಸಿಗುತ್ತೆ. n2 ಬೇಕು ಅಂದರೆ ನ್ಯಾಚುರಲ್ ನಂಬರ್ಸ್ಗೆ 2ನ ಮಲ್ಟಿಪ್ಲೈ ಮಾಡ್ಕೊಂಡು ನನಗೆ n2 ಸಿಗುತ್ತೆ. ಅದೇ ಥರ ಅಂದರೆ ಕ್ವಶನ್ ಏನು ಬೇಕು, n4 ಮತ್ತು n6 ಬೇಕು. n4 ಅಂದರೆ ನ್ಯಾಚುರಲ್ ನಂಬರ್ಸ್ಗೆ 4ನ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತೀರಾ. ನೆಕ್ಸ್ಟ್ ಅದೇ ಥರ n6 ಬೇಕು ಅಂದರೆ ನ್ಯಾಚುರಲ್ ನಂಬರ್ಸ್ಗೆ 6ನ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತೀರಾ. ಇವೆರಡನ್ನ ಇಂಟರ್ಸೆಕ್ಷನ್ ಮಾಡಿದಾಗ ನಾವು ಚೆಕ್ ಮಾಡ್ಕೊಂಡು ಹೋದ್ರೆ ನಮಗೆ 12, 24, 36, 48 ಸೊ ಆನ್ ಸಿಕ್ತು. ಹಾಗಾದ್ಮೇಲೆ ಇದು ಯಾವ ನಂಬರ್ಸ್ ಆಯಿತು ಅಂದರೆ ನ್ಯಾಚುರಲ್ ನಂಬರ್ಸ್ಗೆ ನಾವು 12ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಈ ಸೀರೀಸ್ ಸಿಗುತ್ತೆ. ಹಾಗಾದ್ಮೇಲೆ ಆನ್ಸರ್ ಏನಾಗ್ತಿದ್ದು n 12. ಆಪ್ಷನ್ ಏನು ಸಿ. ಅರ್ಥ ಆಗಿದೆಯಾ? ಲಾಸ್ಟ್ if NA is equal to A into n such that n belongs to natural number n, then what is n12 intersection n3 is equal to option n12, n20, n24, n28. ಲಾಸ್ಟ್ ಪ್ರಾಬ್ಲಮ್ ಮತ್ತು ಈ ಪ್ರಾಬ್ಲಮ್ ಕಂಪೇರ್ ಮಾಡಿದ್ರೆ ಸೇಮ್ ಪ್ರಾಬ್ಲಮ್, ಬಟ್ ಅಲ್ಲಿ n4 ಇಂಟರ್ಸೆಕ್ಷನ್ n6ನ ಫೈಂಡ್ ಮಾಡಿದ್ವಿ. ಇಲ್ಲಿ n12 ಮತ್ತು n3ನ ಫೈಂಡ್ ಮಾಡಬೇಕು. ಸೇಮ್ ಕ್ವಶನ್ ಇಲ್ಲಿ ಹೇಗೆ ಮಾಡ್ಕೊಂಡು ಅದೇ ಥರನೇ ನ್ಯಾಚುರಲ್ ನಂಬರ್ಸ್ಗೆ ಮಲ್ಟಿಪಲ್ ಮಾಡ್ಕೋತೀರಾ. ಈ ಪ್ರಾಬ್ಲಮ್ ಏನು ಮಾಡಬೇಕು, 12ಗೆ ನ್ಯಾಚುರಲ್ ನಂಬರ್ 12 ಮಲ್ಟಿಪ್ಲೈ ಮಾಡ್ಕೋಬೇಕು, ಆಮೇಲೆ 3 ಮಲ್ಟಿಪ್ಲೈ ಮಾಡ್ಕೋಬೇಕು. ಎರಡನೇ ಇಂಟರ್ಸೆಕ್ಷನ್ ಮಾಡಿದ್ರೆ ನಮ್ಗೆ ಯಾವ ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡಿ. ಇದೇ ಇದೆಯೋ ಅದೇ ಥರ ಟ್ರೈ ಮಾಡಿ. ಆನ್ಸರ್ಸ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇರ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್. ಸ್ಟೇ ಹೋಮ್, ಸ್ಟೇ ಸೇಫ್.